ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅಯ್ಯೋ, ಇನ್ನು ಎಷ್ಟು ದಿನ ಈ ಸಿಲಿಂಡರ್ ಗೋಳು? ದೊಡ್ಡ ಹೋಟೆಲ್ ಅಲ್ಲೂ ಕೂಡ ಇಲ್ಲ, ಬೀದಿ ಬದಲು ಕೂಡ ಸಿಲಿಂಡರ್ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಊಟ ತಿಂಡಿ ಇಲ್ವೇ ಇಲ್ಲ. ಏನ್ ಮಾಡೋದು? ಬೆಂಗಳೂರಲ್ಲಿ ಹೋಟೆಲ್ ಬಂದ್, ತಿಂಡಿ ಸಿಗದೆ ಜನ ಪರದಾಡ್ತಾ ಇದ್ದಾರೆ. ಗಾಂಧಿನಗರದ ಐಡಿಸಿ ಕಿಚನ್ ಕ್ಲೋಸ್ ಆಗಿದ್ದಕ್ಕೆ ಹಣ್ಣು ತಿಂತಾ ಇದ್ದಾರೆ ಗ್ರಾಹಕರು. ಪ್ರಸಿದ್ಧ ಇಡ್ಲಿ, ದೋಸಾ, ಕಾಫಿ ಹೋಟೆಲ್ ಐಡಿಸಿ ಈಗ ಕ್ಲೋಸ್ ಆಗಿದೆ. ನಿನ್ನೆ ಸಂಜೆಯಿಂದ ಕ್ಲೋಸ್ ಆಗಿದ್ದು ಗ್ಯಾಸ್ ಬರುವವರೆಗೂ ಕೂಡ ಓಪನ್ ಆಗೋದಿಲ್ಲ. ಕಲಬುರಗಿಯಿಂದ ಬಂದ ಗ್ರಾಹಕರಿಗೆ ಗ್ಯಾಸ್ ಕೊರತೆಯಿಂದ ಶಾಕ್ ಎದುರಾಗಿದೆ. ಈಗ ತಿಂಡಿ ತಿನ್ನೋದಕ್ಕೆ ಬಂದ್ರೆ ಹೋಟೆಲ್ ಕೂಡ ಓಪನ್ ಇಲ್ಲ. ಹಣ್ಣು ತಿಂದ್ವಿ, ಪ್ರತಿ ಬಾರಿ ಇಲ್ಲೇ ಬರ್ತಾ ಇದ್ವಿ, ಇವಾಗ ಇದು ಕ್ಲೋಸ್ ಆಗಿದೆ. ಇದು ನಮಗೆ ಬೇಸರದ ಸಂಗತಿ ಅಂತ ಹೇಳಿ ಕಲಬುರಗಿಯ ಗ್ರಾಹಕರು ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಬೇರೆ ಬೇರೆ ಭಾಗದಿಂದ ಪ್ರಯಾಣ ಮಾಡುವಂತಹ ಪ್ರಯಾಣಿಕರು ಕೆಲವೊಂದು ಹೋಟೆಲ್ಗಳನ್ನ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಅಲ್ಲಿ ಊಟ ತಿಂಡಿ ಚೆನ್ನಾಗಿರುತ್ತೆ, ಆರೋಗ್ಯವೂ ಕೂಡ ಏನು ಸಮಸ್ಯೆ ಆಗೋದಿಲ್ಲ ಅಂತ ಹೇಳಿ. ಬಟ್ ಆದ್ರೆ ಸಿಲಿಂಡರ್ ಸಮಸ್ಯೆಯಿಂದಾಗಿ ಕೆಲವೊಂದು ಹೋಟೆಲ್ಗಳನ್ನ ಬಂದ್ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಗ್ರಾಹಕರು ಪರದಾಡ್ತಾ ಇದ್ದಾರೆ. ಎಲ್ಲಿಗೆ ಹೋಗೋದು, ಏನ್ ತಿಂಡಿ ತಿನ್ನೋದು ಈಗ ಅಂತ ಹೇಳಿ. ಸೊ ಸರಿಯಾದ ಸಮಯಕ್ಕೆ ಊಟ ತಿಂಡಿ ಸಿಗದೆ ಇರುವಂತಹ ಹಿನ್ನೆಲೆಯಲ್ಲಿ ಈ ಹಣ್ಣುಗಳನ್ನ ತಿನ್ಕೊಂಡು ಹೇಗೋ ದಿನವನ್ನ ದೂಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಐಡಿಸಿ ಹೋಟೆಲ್, ಸಣ್ಣ ಪುಟ್ಟ ವ್ಯಾಪಾರಿಗಳು, ಸಣ್ಣ ಹೋಟೆಲ್ಗಳಲ್ಲಿ ಸಿಲಿಂಡರ್ ಸಮಸ್ಯೆ ಅಂತ ನಾವು ಹೇಳ್ತಾ ಇದ್ವಿ. ಈಗ ಬರೀ ಅಲ್ಲಿಗೆ ಮಾತ್ರ ಅಲ್ಲ, ದೊಡ್ಡ ಹೋಟೆಲ್ಗಳಿಗೂ ಕೂಡ ಈ ಸಿಲಿಂಡರ್ನ ಸಮಸ್ಯೆ ತಲೆದೂರಿದೆ. ಸೊ ಹಾಗಾಗಿ ಕ್ಲೋಸ್ ಮಾಡುವ ಅಥವಾ ಈ ಕೆಲವೊಂದಷ್ಟು ಮೆನುಗಳಲ್ಲಿ ಬದಲಾವಣೆ ಮಾಡುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸಂಗಮೇಶ್ ವಾಕ್ಥ್ರೂ ನಡೆಸಿದ್ದಾರೆ. ಬನ್ನಿ ನೋಡ್ತಾ ಹೋಗೋಣ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳನ್ನ ಪಡೆಯಲು ನಗರದಲ್ಲಿರುವ ಹೋಟೆಲ್ಗಳು ಹರಸಾಹಸ ಪಡುತ್ತಿವೆ. ಕೆಲವು ಹೋಟೆಲ್ಗಳು ಗ್ಯಾಸ್ ಸಿಲಿಂಡರ್ಗಳಲ್ಲದೆ ತಮ್ಮ ಬಾಗಿಲುಗಳನ್ನ ಮುಚ್ಚಿಕೊಂಡು ತಮ್ಮ ಕೆಲಸಗಳಿಗೆ ಬ್ಯುಸಿ ಆಗಿದ್ದಾರೆ. ನಾವು ಇವತ್ತು ಗಾಂಧಿನಗರದಲ್ಲಿರುವ ಐಡಿಸಿ ಹೋಟೆಲ್ನಲ್ಲಿದ್ದೇವೆ. ಹೋಟೆಲ್ನ ಮುಂಭಾಗ ಇದ್ದೇವೆ. ಈ ಹೋಟೆಲ್ ಮುಂಭಾಗದಲ್ಲಿರುವ ಕ್ಲೋಸ್ ಮಾಡಲಾಗಿದೆ, ಪೇಪರ್ನಲ್ಲಿ ಕೂಡ ಬರೆಯಲಾಗಿದೆ. ಅನಿಲ ಪೂರೈಕೆ ಸಮಸ್ಯೆಗಳಿಂದಾಗಿ ಮುಂದಿನ ಸೂಚನೆ ಬರುವವರೆಗೂ ಔಟ್ಲೆಟ್ ಮುಚ್ಚಲ್ಪಡುತ್ತದೆ ಅಂತ ಒಂದು ಬೋರ್ಡ್ ಕೂಡ ಹಾಕಲಾಗಿದೆ. ಇಲ್ಲಿ ಪ್ರಮುಖವಾಗಿ ಇಡ್ಲಿ, ದೋಸೆ, ಕಾಫಿಯನ್ನ ಸೇವಿಸುವುದಕ್ಕೆ ಇಲ್ಲಿ ಗ್ರಾಹಕರು ಬರ್ತಾ ಇದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ನಿನ್ನೆ ಸಂಜೆಯಿಂದ ಈ ಹೋಟೆಲ್ನ ಕ್ಲೋಸ್ ಮಾಡಲಾಗಿದೆ. ಗ್ರಾಹಕರು ಕೂಡ ಬಂದು ಯಾಕೆ ಕ್ಲೋಸ್ ಆಗಿದೆ, ನಾವು ತಿಂಡಿಯನ್ನ ತಿನ್ನೋದಕ್ಕೆ ಬಂದಿದ್ವಿ, ಯಾಕೋ ಕ್ಲೋಸ್ ಆಗಿದೆ ಅಂತ ಒಂದು ಅವ್ರು ತಮ್ಮ ಬೇರೆ ಹೋಟೆಲ್ಗಳಿಗೆ ಮುಖ ಮಾಡ್ತಾ ಇದ್ದಾರೆ. ಕೆಲವು ಗ್ರಾಹಕರು ಕೂಡ ಬಂದಿದ್ದಾರೆ. ನಾನು ಮಾತನಾಡಿಸ್ತೀನಿ. ಸರ್, ಐಡಿಸಿ ಹೋಟೆಲ್ ಅಂದಮೇಲೆ ಇಡ್ಲಿ, ದೋಸೆ, ಕಾಫಿ ಸೇವಿಸ್ಬೇಕಂತ ಇಷ್ಟವಿಂದ ಬರ್ತಾರೆ. ನೀವು ಎಲ್ಲಿಂದ ಬಂದಿದ್ದೀರಿ ಮತ್ತೆ ಕ್ಲೋಸ್ ಆಗಿದೆಯಲ್ಲ ಸರ್, ಏನು ಹೇಳ್ತೀರಿ? ನಾವು ನೋಡ್ರಿ ಗುಲ್ಬರ್ಗದಿಂದ ಬಂದಿದ್ದೀವಿ. ನಿನ್ನೆ ಬೆಳಗ್ಗೆ ಬಂದಿದ್ದೀವಿ. ನಿನ್ನೆ ಬೆಳಗ್ಗೆ ಬಂದೇವಿ, ಬೆಳಗ್ಗೆ ಟಿಫಿನ್ ಸಿಕ್ತು. ಆಮೇಲೆ ನಿನ್ನೆ ಮಧ್ಯಾಹ್ನ ಟಿಫಿನ್ ಸಿಗಲಿಲ್ಲ, ಮಧ್ಯಾಹ್ನ ಊಟ ಸಿಗಲಿಲ್ಲ ಇಲ್ಲಿ. ಆಮೇಲೆ ನಿನ್ನೆ ಸಾಯಂಕಾಲ ಕ್ಲೋಸೇ ಮಾಡಿಬಿಟ್ಟಿದ್ರಿ, 7 ಗಂಟೆವರೆಗೂ ಕ್ಲೋಸ್ ಆಗಿತ್ತು. ಬೆಳಗ್ಗೆ ಇವಾಗ ಟಿಫಿನ್ ಮಾಡ್ಲಿಕ್ಕೆ ಬಂದೀವಿ, ಇವಾಗಾದರೂ ಕ್ಲೋಸೇ ಇದೆ. ಟಿಫಿನ್ ಸಿಗ್ಲಾರ ಕಾಲಾಗಿ ಇಲ್ಲಿ ಹಣ್ಣು ತಿಂದೀವಿ. ಇಲ್ಲಿ ತುಂಬ ಊಟದ ಬೆಂಗಳೂರಿಗೆ ಸುಮಾರು ಜಿಲ್ಲೆಯಿಂದ ಜನ ಬರ್ತಾರೆ. ಇಲ್ಲಿ ಬಂದವರಿಗೆಲ್ಲ ತುಂಬ ತೊಂದರೆ ಆಗ್ಲಿಕತ್ತದ. ಅನಿಲ ಈಗ ಏನು ಗ್ಯಾಸಿಂದ ಏನು ಪ್ರಾಬ್ಲಮ್ ಇದೆಯಲ್ಲ, ಅದು ಸಿಗ್ಲಾರ್ದ್ರಿಂದ ಎಲ್ಲರಿಗೂ ಊಟ ಸಿಗ್ತಾ ಇಲ್ಲ ಇಲ್ಲಿ ಕರೆಕ್ಟಾಗಿ. ತುಂಬ ಹೈರಾಣ ಆಗ್ಲಿಕತ್ತಾರೆ. ಅದು ಸರ್ಕಾರ ತಕ್ಷಣ ಕ್ರಮ ತೊಗೊಂಡು ಭಾಳ ದೂರದಿಂದ ಬಂದಿರ್ತಾರೆ. ಈಗ ಹೊಟ್ಟೆಗೆ ಏನು ಬೇಕು, ಊಟ ಬೇಕು. ರೊಕ್ಕ ಇದ್ರೆ ರೊಕ್ಕ ತಿನ್ನೋದಾಗ್ತದ ನಮಗೆ. ಕಲಬುರಗಿಯಿಂದ ಬಂದಿದ್ದೀರಿ ಅಂತ ಹೇಳ್ತಾ ಇದ್ದಾರೆ ಬೆಂಗಳೂರಿಗೆ. ಯಾವ ಕೆಲಸಕ್ಕೆ ಬಂದಿದ್ದೀರಿ ಮತ್ತೆ ಪ್ರತಿ ಬಾರಿ ಬಂದಾಗ ಕೂಡ ಇಲ್ಲೇ ಊಟ ಮಾಡ್ತಿದ್ರಾ ಹೇಗೆ ಸರ್? ಪ್ರತಿ ಬಾರಿ ಬಂದಾಗ ನಾವು ಇಲ್ಲೇ ಟಿಫಿನ್ ಮಾಡ್ತೀವಿ. ಈ ಹೋಟೆಲ್ ATC ರಾಯಲ್ನಿಂದ ಇರ್ತೀವಿ. ನಾನು ಕಲಬುರಗಿಗೆ ಬಂದಿದ್ದೆ ಏನೋ ಒಂದು ಕೆಲಸದ ವಿಷಯಕ್ಕೋಸ್ಕರ ನಾನು ಕಲಬುರಗಿಯಿಂದ ಬೆಂಗಳೂರಿಗೆ ಬಂದಿದ್ದೆ. 2 ದಿನ ಆಯ್ತು. ನಾನು ಇವತ್ತು ಹೋಗ್ತಾ ಇದ್ದೀನಿ, ಯಾಕಂದ್ರೆ ಇಲ್ಲಿ ಊಟ ಸಿಗ್ತಾ ಇಲ್ಲ. ಇಲ್ಲಿದ್ದು ಏನು ಮಾಡಬೇಕು, ಅದಕ್ಕಂತೇಳಿ ನಾನು ಇಲ್ಲಿ ಹೋಗ್ಬೇಕಂತ ಡಿಸೈಡ್ ಮಾಡಿದ್ದೀನಿ. ಟಿಕೆಟ್ ತೊಗೊಂಡಿದ್ದೀನಿ, ಇವತ್ತು ಹೋಗ್ತೀವಿ. ಮತ್ತೊಬ್ಬರು ಗ್ರಾಹಕರು ಬಂದಿದ್ರು, ಮಾತನಾಡಿಸ್ತೀನಿ. ಸರ್, ಎಲ್ಲಿಂದ ಬಂದಿದ್ದೀರಿ? ಹೋಟೆಲ್ ಕೂಡ ನಿಮ್ಮ ಇಷ್ಟವಾದ ಹೋಟೆಲ್ ಕೂಡ ಬಂದಾಗಿದೆ ಗ್ಯಾಸ್ ಸಿಲಿಂಡರ್ ಕೊರತೆಯಿಂದ, ಏನು ಹೇಳ್ತೀರಿ ಸರ್? ತುಂಬ ಊಟದ ಪ್ರಾಬ್ಲಮ್ ಆಗ್ತಾ ಇದೆ. ಯಾಕಂದ್ರೆ ನಾವು ಭಾಳ ದೂರಿಂದ ಬಂದು ಅಫಜಲ್ಪುರ ತಾಲೂಕಿಂದ. ಯಾಕಂದ್ರೆ ಇಲ್ಲಿ ಬರ್ಬೇಕಂದ್ರೆ ಊಟ ಸಿಗ್ತಾ ಅಂತ ಎಲ್ಲರೂ ನಂಬಿಕೆಯಿಂದ ಬಂದಿರ್ತಾರೆ. ಯಾಕಂದ್ರೆ ಈ ರೀತಿ ಆದರೆ ಯಾರು ಬರಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ಬೇಗನೆ ಸರ್ಕಾರವನ್ನು ಈ ಕ್ರಮವನ್ನು ತಗೋರಿ. ಯಾಕಪ್ಪ ಅಂದ್ರೆ ಈ ರೀತಿ ಆದರೆ ಯಾರು ಜನ ಇರಲ್ಲ. ಬೇರೆ ಊರಿಂದ ಬಂದು ಪ್ರಾಬ್ಲಮ್ ಬಗೆಹರಿಸ್ಬೇಕಂತ ಗೌರ್ಮೆಂಟ್ ಕೇಳ್ಕೊತೀನಿ. ಧನ್ಯವಾದ. ಇದಾಗಿತ್ತು ಇಲ್ಲಿನ ಗ್ರಾಹಕರ ಮಾತು. ನಾವು ಕಲಬುರಗಿಯಿಂದ ಬೇರೆ ಬೇರೆ ಕಾರ್ಯಗಳಿಗೆ ಬೆಂಗಳೂರಿಗೆ ಬರ್ತೀವಿ. ಪ್ರತಿ ಬಾರಿ ಬಂದಾಗ ಕೂಡ ಇದೇ ಹೋಟೆಲ್ನಲ್ಲಿ ಇರ್ತೀವಿ. ಪಕ್ಕದಲ್ಲಿರುವ
ಒಂದು ಹೋಟೆಲ್ನಲ್ಲಿ ಕೂಡ ವಾಸ ಮಾಡ್ತಿದ್ವಿ. ಆದ್ರೆ ಎಲ್ಲೋ ಒಂದ್ ಕಡೆ ಈ ಹೋಟೆಲ್ ಬಂದ್ ಆಗಿದೆ. ನಮ್ಗೆ ಇಷ್ಟವಾದ ಒಂದು ಊಟಗಳನ್ನ, ತಿಂಡಿ ತಿನಿಸುಗಳನ್ನ ಸೇವಿಸೋದಕ್ಕೆ ಈ ಹೋಟೆಲ್ಗೆ ಬರ್ತಾ ಇದೀವಿ. ಆದ್ರೆ ಈ ಹೋಟೆಲ್ನ ಬಂದ್ ಆಗಿದೆ. ಆದಷ್ಟು ಬೇಗ ಈ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಏನಿದೆ, ಈ ಸಮಸ್ಯೆಗೆ ಬ್ರೇಕ್ ಹಾಕ್ಬೇಕಂತ ಗ್ರಾಹಕರು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರವಿ ಜೊತೆ ಸಂಗಮೇಶ್ ಮಿತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.